ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ಗಳಿವೆ. ಈ 500 ಪೆಟ್ರೋಲ್ ಬಂಕ್ಗಳಲ್ಲಿ ಯಾವ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಮತ್ತೆ ಪೆಟ್ರೋಲ್ 24 ಗಂಟೆಯೂ ಸಿಗುತ್ತೆ. ಬನ್ನಿ ಒಂದು ರೌಂಡ್ ಚೆಕ್ ಮಾಡೋಣ. ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಬಳಿ ಇರುವ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಇಲ್ಲೂ ಕೂಡ ದಿನದ 24 ಗಂಟೆ ಪೆಟ್ರೋಲ್ ಸಿಗುತ್ತೆ. ಹಾಗಿದ್ರೆ ಬನ್ನಿ ಗ್ರಾಹಕರಿಗೆ ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ಗ್ರಾಹಕರನ್ನೇ ಕೇಳೋಣ. ಸರ್, ದಿನದ 24 ಗಂಟೆ ಪೆಟ್ರೋಲ್ ಸಿಗೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನಿಮಗೆ? ಅನುಕೂಲ ಆಗುತ್ತೆ ಸರ್. ಡೀಸೆಲ್ ಇರಲಿಲ್ಲ ಅಂದರೆ ಗಾಡಿ ಓಡಿಸೋಕ್ಕಾಗಲ್ವಲ್ಲ, ನೈಟೆಲ್ಲ ಓಡಿಸ್ತಾ ಇರ್ತೀವಿ, ಅನುಕೂಲ ಆಗುತ್ತೆ ಸರ್. ನಾನು ಆ್ಯಕ್ಚುಲಿ ಬೈಕ್ ರೈಡರು. ಇವಾಗ ನಾನು ಚೆನ್ನೈಯಿಂದ ರೈಡ್ ಮಾಡ್ಕೊಂಡು ಬಂದಿದ್ದೀನಿ. ಅನ್ಫಾರ್ಚುನೇಟ್ಲಿ ನಂದು ಬೈಕ್ ಬ್ಯಾಟ್ರಿ ಫುಲ್ ಡೌನ್ ಆಗಿದೆ. ಎಮರ್ಜೆನ್ಸಿಯಾಗಿ ನಾನು ಕಾರ್ ತೊಗೊಂಡೋಗ್ಬೇಕಾಗಿದೆ. ಇವಾಗ ನೋಡಿದರೆ ಕಾರಲ್ಲಿ ಡೀಸೆಲ್ ಇಲ್ಲ. ಈ ಟೈಮಲ್ಲಿ ಸಿಗೋದು ಕಷ್ಟ ಆಗುತ್ತೆ. ಡೀಸೆಲ್ ಎಲ್ಲಿ ಹುಡ್ಕೊಂಡೋಗಿ ಹಿಂಗೆ 24 ಅವರ್ಸ್ ಪೆಟ್ರೋಲ್ ಬಂಪ್ ಓಪನ್ ಇದ್ದರೆ ನಮಗೂ ಈಸಿ ಆಗುತ್ತೆ. ನಾವು ಏನಾದರೂ ಸಡನ್ನಾಗಿ ಏನಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಡೀಸೆಲ್ ಇಲ್ಲಾಂದರೆ ಹಾಕ್ಸ್ಕೊಂಡು ಹೋಗ್ಬೋದು. ಅದಕ್ಕೆ ನಮಗೆ ಅನುಕೂಲ ಆಗುತ್ತೆ ಏನಾದರೂ 24 ಅವರ್ಸ್ ಪೆಟ್ರೋಲ್ ಬಂಪ್ ಓಪನ್ ಇದ್ದರೆ. ಸರ್, ಖಂಡಿತ ತುಂಬ ಉಪಯೋಗ ಆಗುತ್ತೆ ನಮ್ಮಂಥವ್ರಿಗೆ. ಸರ್, ಕೆಲವರು ಓವರ್ ನೈಟ್ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಕೆಲವರು ಹುಡುಗರು ಕಷ್ಟದಲ್ಲಿರ್ತಾರೆ. ಸರ್, ಸ್ವಿಗ್ಗಿ, ಝೊಮ್ಯಾಟೊ ಈ ಥರದ ಕೆಲಸಗಳು ಮಾಡ್ತಿರ್ತಾರೆ, ಅಂಥವ್ರಿಗೆ ಉಪಯೋಗ ಆಗುತ್ತೆ. ಆ್ಯಂಡ್ ಫ್ಯಾಮಿಲಿಗಳು ಎಲ್ಲೋ ಹೋಗಿರ್ತಾರೆ ಆ್ಯಂಡ್ ಅವರು ಹೋಗ್ಬೇಕಾದ್ರೆ ಎಲ್ಲೋ ಎಮರ್ಜೆನ್ಸಿ ಇರುತ್ತೆ, ಇಲ್ಲ ರಾತ್ರಿ ಯಾರಿಗೋ ಏನೋ ಹಾರ್ಟ್ ಅಟ್ಯಾಕ್ ಆಯಿತು, ಇಲ್ಲ ಏನೋ ಪ್ರಾಬ್ಲಮ್ ಆಯಿತು, ಅಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಸೊ 24 ಗಂಟೆ ಪೆಟ್ರೋಲ್ ಬಂಕ್ ಓಪನ್ ಮಾಡೋದು ಒಳ್ಳೆಯದು. ಬೆಂಗಳೂರು ಆಲ್ಮೋಸ್ಟ್ ಯಾವ ಪೆಟ್ರೋಲ್ ಬಂಕು 24 ಹೋಗಲ್ಲ. ಎಷ್ಟು ಮಾತ್ರ 24 ಇದೆ. ತುಂಬ ಅನುಕೂಲ ಆಗುತ್ತೆ. ಈಗ ನೈಟಲ್ಲಿ ಎಮರ್ಜೆನ್ಸಿ ಇರುತ್ತೆ, ನೈಟ್ ಸರ್ವಿಸ್ ಮಾಡಿರ್ತಾರೆ, ತುಂಬ ಅನುಕೂಲ ಆಗುತ್ತೆ. ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬೆಳಿಗ್ಗೆ ಎಷ್ಟು ರೆಸ್ಪಾನ್ಸ್ ಇದೆ ಪೆಟ್ರೋಲ್ ಇದು, ನೈಟು ಅದಕ್ಕಿಂತ ಜಾಸ್ತಿ ಇದೆ. ಟ್ರಾಫಿಕ್ ಇರಲ್ಲ, ಈಸಿಯಾಗಿ ಓಡಾಡ್ಬೋದು ಬೆಂಗಳೂರಿಗೆ. ಅದರಿಂದ ನೈಟೇ ಜಾಸ್ತಿ ಸೇಲ್ ಆಗುತ್ತೆ. ನೈಟಲ್ಲೊಂದು 3,000 ಪೆಟ್ರೋಲ್ ಸೇಲ್ ಆಗುತ್ತೆ. ಸೋಮವಾರದಿಂದ ಶನಿವಾರ ಗಂಟೆ ಬರ್ತಾರೆ. ಭಾನುವಾರ ಒಂದು ಸ್ವಲ್ಪ ಕಮ್ಮಿ, ಇದ್ದ ದಿವಸ ಎಲ್ಲ ಇರುತ್ತೆ. ಒಂದು ದಿನ ರಾತ್ರಿಗೆ ಪೆಟ್ರೋಲ್ ಸೇಲ್ ಆಗುತ್ತೆ ಜಾಸ್ತಿ, ಡೀಸೆಲ್ ಸೇಲ್ ಆಗುತ್ತೆ? ಡೀಸೆಲ್ ಜಾಸ್ತಿ ಹೋಗುತ್ತೆ. ಎಷ್ಟು ಲೀಟ್ರ್ ಹೋಗುತ್ತೆ ಸರ್? ಡೀಸೆಲ್ಲು 20,000 ಗಂಟೆ ಹೋಗುತ್ತೆ. ನಾನೀಗ ಬೆಂಗಳೂರಿನ ಬಸವನಗುಡಿ ಬಳಿ ಇರತಕ್ಕಂತಹ SRS ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಇಲ್ಲಿ 22 ವರ್ಷಗಳಿಂದಲೂ ದಿನದ 24 ಗಂಟೆಯಲ್ಲೂ ಪೆಟ್ರೋಲ್ ಸೇವೆಯನ್ನು ಒದಗಿಸಿ ಕೊಡಲಾಗ್ತಾ ಇದೆ. ಈಗ ಮಧ್ಯರಾತ್ರಿ 12:30 ಆಗಿದೆ. ಇಲ್ಲೊಬ್ಬರು ಗ್ರಾಹಕರಿದ್ದಾರೆ, ಪೆಟ್ರೋಲನ್ನು ಹಾಕಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬನ್ನಿ, ಅಂದರೆ 24 ಗಂಟೆ ಪೆಟ್ರೋಲ್ ಸೇವೆ ಲಭ್ಯ ಇರೋದ್ರಿಂದ ಗ್ರಾಹಕರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಅವರನ್ನೇ ಕೇಳೋಣ. ಸರ್, ಈಗ ದಿನದ 24 ಗಂಟೆಯಲ್ಲೂ ಪೆಟ್ರೋಲ್ ಸೇವೆಯನ್ನು ಸಲ್ಲಿಸೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಸರ್, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಇವಾಗೆಲ್ಲ ವೆಹಿಕಲ್ಸು ಎಲ್ಲ ಬೈಕಲ್ಲೇ ತುಂಬ ಓಡಾಡೋರು. ಸೊ ನೈಟ್ ಟೈಮು ತುಂಬ ಓಡಾಡೋರು ಇದ್ದಾರೆ, ತುಂಬ ಅನುಕೂಲ ಇದೆ. ಅದರಿಂದ ಇಲ್ಲಿ ತುಂಬ 10 ವರ್ಷದಿಂದ ಇಲ್ಲೇ ಓಡಾಡ್ತಿರೋದು. ಸರ್, ಈಗ ನೈಟ್ ಟೈಮ್ ಏನು ಅಂತ ಅಂದರೆ ಎಲ್ಲೋ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಎಷ್ಟೋ ಜನಕ್ಕೆ ಅಂದರೆ ನೈಟ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಮೈಲೇಜ್ ಬರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಅಂಥ ಯಾವುದು ಇದು ಬಂದಿಲ್ಲ. ಬೇರೆ ಕಡೆ ಇದ್ದಾವೆ, ತುಂಬ ಕಡೆ. ಇಲ್ಲೆಲ್ಲ ನಂಬಿಕೆ ಇರೋದ್ರಿಂದನೇ ಎಲ್ಲ ಬಂದು ಹಾಕ್ಸ್ಕೊಳ್ತಾರೆ. ನಮಗೆ 24 ಅವರ್ ಡ್ಯೂಟಿ ಸಿಗುತ್ತೆ. ನಮಗೆ ಡೀಸೆಲ್ಲು ಎನಿ ಟೈಮ್ ನಮ್ಗೆ ಇಲ್ಲಿ ಸಿಗುತ್ತೆ ಅಂತ ನಮಗೆ ಒಂದು ಗ್ಯಾರಂಟಿ ಇರುತ್ತೆ. ಇಲ್ಲಿ ಬರ್ತೀವಿ, ಡ್ಯೂಟಿಗೆ ಮಾಡ್ತೀವಿ. ಇನ್ ಕೇಸ್ ಎಲ್ಲೇ ಹೋಗಿದ್ರೂ ಒಂದು ನೈಟ್ 24 ಅವರ್ ಸರ್ವಿಸ್ ಅಂತ ಬಂಕ್ಗೆ ಬರ್ತಾಯಿದ್ದೀವಿ. ನಮ್ಗೆ ಸರ್ವಿಸ್ ಚೆನ್ನಾಗಿದೆ. ನೆಕ್ಸ್ಟು ನಮಗೆಲ್ಲ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಇದೆ. ನಮಗೆ ಏನಂದರೆ 24 ಅವರ್ಸ್ ಡೀಸೆಲ್ ಸಿಕ್ಕೋದ್ರಿಂದ ನಮಗೆ ಓಡಿಸೋದಕ್ಕೂ ಚೆನ್ನಾಗಿದೆ ಗಾಡಿಗಳು. ನಾನೀಗ ವಿಜಯನಗರ ಟೋಲ್ಗೇಟ್ ಬಳಿ ಇದ್ದೀನಿ. ಇಲ್ಲಿ ಟೋಟಲ್ LPG ಗ್ಯಾಸ್ ಬಂಕ್ ಇಲ್ಲಿ 24 ಗಂಟೆ ಸೇವೆಯನ್ನು ಸಲ್ಲಿಸುತ್ತೆ. ಇಲ್ಲೊಬ್ಬರು ಗ್ರಾಹಕರಿದ್ದಾರೆ, ಮಾತನಾಡಲಿಕ್ಕೆ ನಮ್ಮ ಜೊತೆಗೆ. ಸರ್, ಈ ರೀತಿಯಾಗಿ ದಿನದ 24 ಗಂಟೆಯಲ್ಲೂ ಒಂದು ಗ್ಯಾಸ್ ಅವೈಲಬಿಲಿಟಿ ಇರೋದ್ರಿಂದ ನಿಮಗೆ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಅಂತ? ನೈಟಲ್ಲಿ ಟೋಟಲ್ ಗ್ಯಾಸ್ ಬಂಕರ್ದಿಂದ ನಮ್ಗೆ ಅನುಕೂಲ ಇದೆ. ಎಲ್ಲರ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಬಂದು ನಾವು ಸೇವೆ ತಗೋತೀವಿ. ಅದರಿಂದ ಆಟೋದವ್ರಿಗೆ ಬಲ ಅನುಕೂಲ ಆಗುತ್ತೆ. ಟೈಮು ರಾತ್ರಿ ಇವಾಗ 2:15 ಆಗಿರುತ್ತೆ. ನೈಟ್ ಟೈಮಲ್ಲಿ ನಮ್ಗೆ ಗ್ಯಾಸ್ ಸಿಗೋದ್ರಿಂದ ತುಂಬ ಈ ಬಂಕಿಂದ ಅನುಕೂಲ ಇದೆ. ವಿಜಯನಗರ ಟೋಲ್ಗೇಟ್ ಟೋಟಲ್ ಗ್ಯಾಸ್ ಬಂಕ್ ಇದೆ.
ನಾನೀಗ ರಾಜಾಜಿನಗರ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಕಳೆದ 4 ವರ್ಷಗಳಿಂದ ಇಲ್ಲಿ ದಿನದ 24 ಗಂಟೆಯಲ್ಲೂ ಇಲ್ಲಿ ಪೆಟ್ರೋಲ್ ಸಿಗುತ್ತೆ. ಇಲ್ಲೊಬ್ರು ಗ್ರಾಹಕರಿದ್ದಾರೆ, ಈಗ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಬಂದಿದ್ದಾರೆ. ಸರ್, ಈ ರೀತಿಯಾಗಿ ದಿನದ 24 ಗಂಟೆ ಪೆಟ್ರೋಲ್ ಸಿಗೋದ್ರಿಂದ ಯಾವ ರೀತಿಯಾದ ಅನುಕೂಲ ಆಗುತ್ತೆ ನಿಮಗೆ ಅಂತ? ನೋಡಿ, ಇವಾಗ 2.5 ಗಂಟೆ ಫ್ಯಾಮಿಲಿ ಇರುತ್ತೆ, ಎಲ್ಲೋ ಆಚೆ ಅರ್ಜೆಂಟಾಗಿ ಹೋಗ್ಬೇಕಾಗಿರುತ್ತೆ. ಈ ಥರ 24 ಇದ್ದರೆ ತುಂಬ ಅನುಕೂಲ ಆಗುತ್ತೆ. 4 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಇಲ್ಲೇ ಪಕ್ಕದಲ್ಲಿರೋದು. ತುಂಬ ಸೇಫ್ಟಿ ಇರುತ್ತೆ ಈ ಥರ 24 ಅವರ್ಸ್ ಇದ್ದರೆ. ಫ್ಯಾಮ್ಲಿಯಲ್ಲಿ ಏನೇ ಇರಲಿ, ಎಮರ್ಜೆನ್ಸಿ ಏನೇ ಇದ್ರೂ ಈ ಥರ 24 ಇದ್ದರೆ ತುಂಬ ಅನುಕೂಲ ಆಗುತ್ತೆ ಸರ್. ಈ ರೀತಿಯಾಗಿ ಬೆಂಗಳೂರಿನ ಲಾಲ್ಬಾಗ್ ವೆಸ್ಟ್ ಗೇಟ್ ಬಳಿ ಇರತಕ್ಕಂತಹ ಪೆಟ್ರೋಲ್ ಬಂಕ್, ಹಾಗೆಯೇ ಬಸವನಗುಡಿಯಲ್ಲಿರ್ತಕ್ಕಂತಹ ಪೆಟ್ರೋಲ್ ಬಂಕ್, ಹಾಗೆಯೇ ಮೈಸೂರು ಔಟರ್ ರಿಂಗ್ ರೋಡ್ ಬಳಿ ಇರತಕ್ಕಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ಇರತಕ್ಕಂತಹ ಪೆಟ್ರೋಲ್ ಬಂಕ್, ಅಲ್ಲಿಂದ ವಿಜಯನಗರ ಟೋಲ್ಗೇಟ್, ರಾಜಾಜಿನಗರ, ಮೈಸೂರು ಬ್ಯಾಂಕ್ ಸರ್ಕಲ್, ಅಲ್ಲಿಂದ ಮಲ್ಯ ಆಸ್ಪತ್ರೆ ರೋಡಲ್ಲಿರ್ತಕ್ಕಂತಹ ಪೆಟ್ರೋಲ್ ಬಂಕ್ ಸೇರಿದಂತೆ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಪೆಟ್ರೋಲ್ ಬಂಕ್ಗಳು ದಿನದ 24 ಗಂಟೆಗಳಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ಸೇವೆಯನ್ನು ಒದಗಿಸ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ರಾತ್ರಿ ಇಡೀ ಸಂಚಾರ ಮಾಡ್ತಕ್ಕಂತಹ ವಾಹನ ಸವಾರರಿಗೆ ಈ ಪೆಟ್ರೋಲ್ ಬಂಕ್ಗಳು ತುಂಬಾ ಅನುಕೂಲವಾಗಿವೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಮಾರುತೇಶ್, ಫಸ್ಟ್ ನ್ಯೂಸ್, ಬೆಂಗಳೂರು.